ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೋದ ವಿಡಿಯೋದಲ್ಲಿ ನಾನು ಬ್ಲ್ಯಾಕೆಟ್ ಸ್ಟಿಚ್ಚು ತೋರಿಸಿದ್ದೆ. ಲೇಸಿ ಡೇಸಿ, ಇದು ಟೈಲ್ಡ್ ಲೇಸಿ ಡೇಸಿ ಚೈನು. ಇದರೇ ಲೇಸಿ ಡೇಸಿಗೆ ಬೀಡ್ಸ್ ಹಾಕಿ ಬೀಡ್ಸ್ ಹಾಕಿದರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಾನು ಲೇಸಿ ಡೇಸಿ ಫ್ಲವರ್ ಆಲ್ರೆಡಿ ಹಾಕಿದ್ದೀನಿ. ಇದಕ್ಕೆ ಬೀಡ್ಸ್ ಹಾಕೋದಕ್ಕೆ ಇದು ಹಾಫ್ ಕಟ್ ಬೀಡ್ಸು, ಅಥವಾ ಇನ್ನೊಂದು ಟೈಪ್ ಆಫ್ ಫ್ಲವರ್ಗೆ ಈ ಥರ ನುಚ್ಚುಮಣಿ ಬರುತ್ತಲ್ಲ ಕಲರ್ಸು. ನಾನು ವೈಟ್ ತೊಗೊಂಡಿದ್ದೀನಿ. ಯಾವ ಕಲರ್ ಬೇಕಾದ್ರೆ ಕಾಂಟ್ರಾಸ್ಟ್ ಹಾಕೋಬೋದು ಅಥವಾ ಸೆಲ್ಫ್ ಕಲರ್ ಹಾಕೋಬೋದು. ಈಗ ಒಂದು ಪೆಟಲ್ ನಾನು ಆಲ್ರೆಡಿ ಹಾಕಿದ್ದೀನಿ. ಈಗ ಮತ್ತೊಂದು ಪೆಟಲ್ಗೆ ಸೆಲ್ಫ್ ಕಲರ್ ಹಾಕಿದರೂ ಚೆನ್ನಾಗಿ ಕಾಣುತ್ತೆ, ಕಾಂಟ್ರಾಸ್ಟ್ ಹಾಕಿದರೂ ಚೆನ್ನಾಗಿ ಕಾಣುತ್ತೆ. ನೋಡಿ, ನುಚ್ಚುಮಣಿ ಸಣ್ಣ ಬೀಡ್ಸಿಗೆ ಈ ಥರ ಫ್ಲವರ್ ಕಾಣುತ್ತೆ. ಅದೇ ಈಗ ಹಾಫ್ ಕಟ್ ಬೀಡ್ಸ್ ಹಾಕಿದರೆ ಹೇಗೆ ಕಾಣುತ್ತೆ ಅಂತ ನೋಡಿ. ನೋಡಿ, ಈ ಥರ ಕಾಣುತ್ತೆ ಫ್ಲವರ್ಸು. ನೆಕ್ಸ್ಟು ಹಿಂದೆ ಲಾಕ್ ಮಾಡಿಬಿಡೋಣ. ಇದು ಚೈನ್ ಸ್ಟಿಚ್ಚಲ್ಲಿ ಫ್ಲವರ್ ಡಿಸೈನು ತೋರಿಸ್ತೀನಿ ಈಗ. ಈ ಡಿಸೈನಲ್ಲಿ ಇದು ಆಪೋಸಿಟ್, ಅಂದರೆ ಇದು 4 ಒಂದು ಕಲರು, ಇದು 4 ಒಂದು ಕಲರಲ್ಲಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಅಥವಾ ಫುಲ್ ಎಲ್ಲ ಪೆಟಲ್ಸು ಒಂದೇ ಕಲರ್ ಹಾಕಿದರೂ ಚೆನ್ನಾಗಿ ಕಾಣುತ್ತೆ. ನಾನು 2 ಕಲರಲ್ಲಿ ಹಾಕ್ತೀನಿ. ಫಸ್ಟು ಸೆಂಟ್ರ್ ತೊಗೋಬೇಕು. ಸೆಂಟ್ರಲ್ಲಿ 3 ಚೈನು. ಚೈನ್ ತೊಗೊಂಡು ಇಲ್ಲಿ ಲಾಕ್ ಮಾಡೋಣ. ಅಥವಾ ನಾವು ಪೆಟಲ್ಸು ದೊಡ್ಡದಾಗಿ ತೊಗೊಳ್ತೀವಿ ಅಂದರೆ 4 ಚೈನ್ ಕೂಡ ಹಾಕ್ಬೋದು.
ಈಗ ಸೈಡಿಂದ ಹಾಕೋಣ. ಇಲ್ಲಿ ಮತ್ತೆ ಎರಡು ಸೈಡ್ ಹಾಕುವಾಗಲೂ 2 ಚೈನ್ ಬಂದರೆ ಸಾಕು. ಮತ್ತು ಇಲ್ಲಿ ಲಾಕ್ ಮಾಡೋಣ. ಮತ್ತು ಈ ಪಕ್ಕನೂ 2 ಚೈನ್ ಬರಲಿ. ಇಲ್ಲಿಗೆ ಲಾಕ್ ಮಾಡೋಣ. ಪೆಟಲ್ ಕಂಪ್ಲೀಟ್ ಆದಾಗ ಈ ಥರ ಬರುತ್ತೆ. ಮತ್ತು ಇದರ ಆಪೋಸಿಟು ಈ ಪಕ್ಕನೂ ಇದೇ ಕಲರೇ ತೊಗೊಳ್ತಿದ್ದೀನಿ. ಮೂರು ಚೈನು, ಮತ್ತು ಎರಡು ಚೈನ್ ಹಾಕುವಾಗ ಸ್ವಲ್ಪ ಲೆಂತಿಯಾಗಿ ನೀವು ತೊಗೊಂಡ್ರೆ ಕವರ್ ಆಗುತ್ತೆ. ನೋಡಿ, ಈಗ ಒಂದು ಕಲರ್ ಥ್ರೆಡ್ಡಲ್ಲಿ 4 ಪೆಟಲ್ಸ್ ಹಾಕಿದ್ದೀನಿ. ಈಗ ಇದಕ್ಕೆ ಆಪೋಸಿಟ್ಟು ಬೇರೆ ಕಲರ್ ಥ್ರೆಡ್ಡಲ್ಲಿ ಪೆಟಲ್ಸ್ ಹಾಕೋಣ. ಈಗ ಇಲ್ಲಿ ಪೆಟಲ್ಸ್ ಬಂದಿದೆ. ಇಲ್ಲಿ ಸ್ವಲ್ಪ ಇಕ್ಕಟ್ಟಾದರೆ ಸ್ವಲ್ಪ ಮೇಲ್ಭಾಗದಲ್ಲಿ ತಗೊಳ್ಳಿ. ಮತ್ತಿಲ್ಲ, ಈ ಥರ ಇನ್ನು 3 ಪೆಟಲ್ಸ್ನು ಕವರ್ ಮಾಡಿ ತೋರಿಸ್ತೀನಿ.
ಫೈನಲ್ ಆಗಿ ಫಿನಿಶ್ ಆದಾಗ ಈ ಥರ ಕಾಣುತ್ತೆ. ಇದು ಹ್ಯಾಂಡ್ ಕರ್ಚಿಫ್ ಕಾರ್ನರ್ ಎಡ್ಜಸ್ಗೆ ಬೇಕಾದ್ರೆ ಹಾಕೋಬೋದು, ಚೆನ್ನಾಗಿ ಕಾಣುತ್ತೆ. ಮತ್ತು ಈಗ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಇದು ಕ್ಲೋಸ್ಡ್ ಬ್ಲ್ಯಾಂಕೆಟ್ ಸ್ಟಿಚ್ಚು ತೋರಿಸಿದ್ದೆ. ಇದು ಒಂದು ಟೈಪು. ಇದರಲ್ಲಿ ಮತ್ತು ಕ್ಲೋಸ್ ಆಗಿ ಹಾಕೋದು ಈಗ ತೋರಿಸ್ತೀನಿ. ಎಷ್ಟು ಹತ್ತಿರ ಹಾಕ್ಬೋದು ಅಷ್ಟು ಕ್ಲೋಸಾಗಿ ಹಾಕಬೇಕು. ನೀಡ್ಲು ತೊಗೊಂಡಿದ್ದೀನಿ. ಎಷ್ಟು ಕ್ಲೋಸಾಗಿ ಹಾಕೋಕ್ಕೆ ಸಾಧ್ಯನೋ ಅಷ್ಟು ಒಂದು ಎಳೆ ಗ್ಯಾಪ್ ಬಿಟ್ಟು ನೀವು ನೀಡ್ಲು ತೊಗೋಬೇಕು. ಆದಷ್ಟು ಗ್ಯಾಪ್ ಕಾಣಲೇಬಾರ್ದು, ಅಷ್ಟು ಕ್ಲೋಸಾಗಿ ನೀವು ತೊಗೊಳ್ಬೇಕು. ಇದು ಕ್ಲೋಸ್ಡ್ ಬ್ಲ್ಯಾಂಕೆಟ್ ಸ್ಟಿಚ್ಚು ಅಥವಾ ಹಾಫ್ ಬಟನ್ ಸ್ಟಿಚ್ಚು. ನೋಡಿ ಈಗ ಕಂಪ್ಲೀಟ್ ಆಯಿತು. ಇಷ್ಟು ಕ್ಲೋಸಾಗಿ ಬರಬೇಕು. ಇದು ಯಾವ ಡಿಸೈನ್ಗೆ ಹಾಕಬೇಕು, ಯಾವುದಕ್ಕೆ ಹಾಕಬೇಕಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ನೆಕ್ಸ್ಟು ಸ್ಯಾಟಿನ್ ಸ್ಟಿಚ್ಚು. ಸ್ಯಾಟಿನ್ ಸ್ಟಿಚ್ಚಲ್ಲಿ ಈ ಥರ ಲೀಫ್ ಶೇಪಿಗೆ ಸ್ಟಿಚಸ್ಸು ಈ ಥರ ಕ್ರಾಸ್ ಲೈನಲ್ಲಿ ಬರುತ್ತೆ, ಈ ಥರ ಕ್ರಾಸ್ ಆಗಿ. ಆದಷ್ಟು ಕ್ಲೋಸಾಗಿ ತೊಗೋಬೇಕು, ಕ್ರಾಸಾಗಿ ಹಾಕಬೇಕು. ಕಂಪ್ಲೀಟ್ ಡಿಸೈನ್ ಕವರ್ ಆಗೋವರೆಗೂ ಇದೇ ಥರ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಕಂಪ್ಲೀಟ್ ಆಯಿತು. ಈ ಸ್ಯಾಟಿನ್ ಸ್ಟಿಚ್ಚಿಗೆ ಫ್ರಂಟ್ ಯಾವ ರೀತಿ ಫಿನಿಶಿಂಗ್ ಬರುತ್ತೋ ಬ್ಯಾಕ್ ಸೈಡ್ ಕೂಡ ಅದೇ ಥರ ಬರುತ್ತೆ. ಈಗ ಫಸ್ಟ್ ನಾನು ಈ ಸ್ಟಿಚಸ್ ನಾನು ತೋರಿಸಿದ್ನಲ್ಲ, ಇದಕ್ಕೆ ಯಾವ್ಯಾವ ಡಿಸೈನ್ ಯಾವ ರೀತಿ ಹಾಕ್ಬೋದು ಅಂತ ಕೆಲವೊಂದು ನಾನು ಹಾಕಿರೋದಿದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಬೇಸಿಕ್ ಸ್ಟಿಚ್ ನಾನು ಏನು ಹಾಕಿದ್ದೀನಿ ಇದೆಲ್ಲ ಸೇರಿಸಿ ಈ ಥರ ಡಿಸೈನ್ ಹಾಕ್ಬೋದು. ರನ್ನಿಂಗ್ ಸ್ಟಿಚ್ಚು, ಸೀಕ್ವೆನ್ಸ್ ವಿತ್ ರನ್ನಿಂಗ್ ಸ್ಟಿಚ್ಚು, ಇದು ಲಾಕ್ ಮಾಡಿರೋದು ಮತ್ತು ಸ್ಟೆಮ್ಮು ಈ ಥರ ಹಾಕಿದ್ದೀನಿ. ಚೈನ್ ಸ್ಟಿಚ್ಚು ಡಿಸೈನು ಸ್ವಲ್ಪ ಹತ್ತಿರವಾಗಿ ಕ್ಲೋಸಾಗಿ ತೊಗೊಂಡಿರೋದ್ರಿಂದ ಈ ಥರ ಬಂದಿದೆ. ಈ ಸ್ಟಿಚ್ನ ಬಳಸ್ಕೊಂಡು ಈ ಥರ ಡಿಸೈನ್ ಹಾಕಿದ್ದೀನಿ. ಇದು ಓಪನ್ ಚೈನ್ ಸ್ಟಿಚ್ಚು, ಈ ಥರ ಡಿಸೈನ್ಸ್ಗೆ ಹಾಕ್ಕೊಳ್ಬೋದು. ಬ್ಲ್ಯಾಂಕೆಟ್ ಸ್ಟಿಚ್ಚು ನಾನು ಹ್ಯಾಂಡ್ ಕರ್ಚಿಫ್ ಬಾರ್ಡ್ರಿಗೆ ಹಾಕ್ಬೋದು ಅಂತ ಹೇಳಿದ್ನಲ್ಲ, ಇದು ಹಾಕಿರೋದಿದೆ. ಮತ್ತು ಬಟನ್ ಆಲ್ ಫ್ಲವರ್
ಬ್ಲ್ಯಾಂಕೆಟ್ ಸ್ಟಿಚ್ ಫ್ಲವರು ಕ್ಲೋಸ್ ಆಗಿ ಹಾಕಿರೋದು. ಸ್ಟೆಮ್ ಸ್ಟಿಚ್ ಡಿಸೈನು. ಇದೇ ಫ್ಲವರ್ ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಬ್ಲ್ಯಾಂಕೆಟ್ ಸ್ಟಿಚ್ಚು ಫ್ಲವರು ಡಿಸೈನ್ ಈ ಥರ ಹಾಕ್ಬೋದು. ಅದೇ ಫ್ಲವರ್ ಪ್ಯಾಟ್ರನಲ್ಲಿ ಇದು ರೌಂಡ್ ಶೇಪ್ ಹಾಕಿದರೆ, ಸೈಜ್ ವೈಸ್ ಹಾಕಿದರೆ ಈ ಥರ ಡಿಸೈನ್ಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಲೇಸಿ ಡೇಸಿ ವರ್ಕು. ಇದು ಟೈಲ್ಡ್ ಚೈನು. ಈಗ ತೋರಿಸಿದ್ನಲ್ಲ ಆ ಥರ ಚೈನ್ ಸ್ಟಿಚ್ಚಲ್ಲಿ ಫ್ಲವರು. ಇದು ಕೂಡ ಇದೇ ಥರ ಹ್ಯಾಂಡ್ ಕರ್ಚೀಫ್ ಬಾರ್ಡ್ಗೆ ಕಾರ್ನರಲ್ಲಿ ಡಿಸೈನ್ ಹಾಕ್ಬೋದು. ಕ್ಲೋಸ್ಡ್ ಬಟನ್ ಹೋಲ್ ಸ್ಟಿಚ್ ಅಂತ ಈಗ ತೋರಿಸಿದ್ನಲ್ಲ, ಅದನ್ನು ಈ ಥರ ಡಿಸೈನ್ಸ್ಗೆ ನಾವು ಬಳಸ್ಕೋಬೋದು. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.